ಜೈ ಜಿನೇಂದ್ರ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಕಡ್ಲಿ ಪಲ್ಯ ಮಾಡೋದು ಹೇಳಿಕೊಡ್ತೀನಿ. ಒಂದು ಮುಷ್ಟಿ ಕಡ್ಲಿ ಪಲ್ಯ, ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು 3-4 ಮೆಣಸಿನ್ಕಾಯಿ, 8-10 ಬೆಳ್ಳುಳ್ಳಿ ಮತ್ತು ಜೀರಿಗೆ. ಮೆಣಸಿನ್ಕಾಯಲ್ಲಿ ಸ್ವಲ್ಪ ಉಪ್ಪು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಇದು ಕಡ್ಲಿ ಪಲ್ಯ ಸ್ವಚ್ಛಾಗಿ ನೀಟಾಗಿ ತೊಳೆದುಕೊಳ್ಳಿ. ಒಗ್ಗರಣೆಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ನಿಮಗೆ ಹಿಂಗೆ ಬೇಕಾದರೆ ಹಿಂಗೆ ಹಾಕ್ಕೊಳ್ಳಿ, ನಾನು ಹಿಂಗೆ ಹಾಕ್ತಾ ಇಲ್ಲ. ಆಮೇಲೆ ಸ್ವಲ್ಪ ನೀವು ಪೇಸ್ಟ್ ಮಾಡಿರ್ತಿರಲ್ಲ ಹಸಿಮೆಣಸಿನಕಾಯಿದು, ಅದು ಹಾಕಿಕೊಳ್ಳಿ. ನಂತರ ಇದಕ್ಕೆ ಬೆಳ್ಳುಳ್ಳಿ ಹಾಕಿದ ನಂತರ ಕಡ್ಲಿ ಪಲ್ಯ ಸೇರಿಸ್ಕೊಳ್ಳಿ. ಕಡ್ಲಿ ಪಲ್ಯ ಸೇರಿಸಿದ ನಂತರ ಇದಕ್ಕೆ ಉಪ್ಪು ಹಾಕೋ ಹಾಗಿಲ್ಲ, ಯಾಕಂದರೆ ನೀವು ಮೆಣಸಿನ್ಕಾಯಿ ಪೇಸ್ಟ್ ಏನು ಮಾಡಿರ್ತೀರಲ್ಲ ಅದರಲ್ಲಿ ಉಪ್ಪು ಇರುತ್ತೆ ಮತ್ತು ಕಡ್ಲಿ ಪಲ್ಯ ಸ್ವಲ್ಪ ಹುಳಿಯಾಗಿರುತ್ತೆ. ಇದಕ್ಕೆ ನೀರೇನೂ ಹಾಕೋಗಿರಲ್ಲ, ಅದರದ್ದೇ ನೀರು ನೋಡಿ, ವಾಟರ್ ಕಂಟೆಂಟ್ ಹೇಗೆ ಹೊರಗಡೆ ಬರುತ್ತಲ್ಲ ಅದರಲ್ಲಿ ಬೇಯಿಸ್ಕೊಳ್ಬೇಕು. ಇದನ್ನು ಬೇಯಿಸಿದ ನಂತರ ಈ ಥರ ಆಗುತ್ತೆ ನೋಡಿ. ಈ ಥರ ನೀರೆಲ್ಲ ಹೋದ್ಮೇಲೆ ಈ ಥರ ಆಗುತ್ತೆ ಕಡ್ಲಿ ಪಲ್ಯ. ನಂತರ ಇದು ರೊಟ್ಟಿ ಜೊತೆ ಅಥವಾ ಚಪಾತಿ ಜೊತೆ ತಿನ್ಬೋದು. ನಾನು ಗೊಂಜಾ ರೊಟ್ಟಿ ಮಾಡಿದ್ದೆ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಥ್ಯಾಂಕ್ ಯು.